ವೀಕ್ಷಕರೇ, ಏಪ್ರಿಲ್ ತಿಂಗಳಿನ ಕನ್ಯಾ ರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ನೀವು ಪದೇ ಪದೇ ಅನುಭವಿಸುತ್ತಿರುವಂಥ ಸಮಸ್ಯೆಗೆ ಮೂಲ ಕಾರಣ ಯಾವುದು, ಮತ್ತು ನಿಮ್ಮ ಯೋಚನೆಗಳನ್ನು ನಡೆಯುತ್ತಿರುವ ಗೊಂದಲ ಯಾವ ನಿರ್ಧಾರಗಳನ್ನು ಕೈ ಹಿಡಿಯುತ್ತದೆ, ಮತ್ತು ಈ ತಿಂಗಳಿನಲ್ಲಿ ನೀವು ತಪ್ಪಿಸಿಕೊಳ್ಳಬೇಕಾದಂಥ ಒಂದು ಮುಖ್ಯವಾದಂಥ ಕಾರಣ ಯಾವುದು, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣವೇ ಸಿಗುತ್ತದೆ. ಇನ್ನು ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ, ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ಪ್ರತಿನಿತ್ಯ ಫಾಲೋ ಮಾಡ್ಕೋಬಹುದು. ನೋಡಿ, ಕನ್ಯಾ ರಾಶಿಯವರ ಅಧಿಪತಿ ಆಗಿರುವಂಥ ಬುಧ ನಿಮ್ಮ 8ನೇ ಮನೆಯಲ್ಲಿ ಇರುವುದರಿಂದ ಯೋಚನೆ ಮತ್ತು ನಿರ್ಧಾರಗಳಲ್ಲಿ ಒಂದಿಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತಾನೆ. ನೀವು ಹೆಚ್ಚು ಯೋಚನೆ ಮಾಡುವುದರಿಂದ ಒಂದಿಷ್ಟು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಮತ್ತು ನಿಧಾನವಾಗಿ ತಡವಾಗುವಂಥ ಕೆಲಸ ಕಾರ್ಯಗಳು ಈ ಒಂದು ತಿಂಗಳಿನಲ್ಲಿ ನಿಧಾನವಾಗಿ ಸಾಗುತ್ತವೆ. ಇನ್ನು ಸೂರ್ಯ 8ನೇ ಮನೆಯಲ್ಲಿ ಇರುವುದರಿಂದ ಒತ್ತಡ ಮತ್ತು ಅಸಹನೆ ಉಂಟಾಗುವಂಥ ಸಾಧ್ಯತೆಗಳಿದೆ. ನಂತರ 9ನೇ ಮನೆಗೆ ಪ್ರವೇಶ ಮಾಡುವುದರಿಂದ ನಿಧಾನವಾಗಿ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದ್ದರೂ ಕೂಡ ಅದು ನಿಧಾನವಾಗಿ ಸುಧಾರಣೆ ಆಗುತ್ತದೆ. ಇನ್ನು ಶುಕ್ರನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರುವಂಥ ಒಂದು ಶುಕ್ರನು ಒಂದಿಷ್ಟು ಒಳ್ಳೆಯ ಸಹಾಯವನ್ನು ಮಾಡುತ್ತಾನೆ. ನಿಮ್ಮ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಒಂದಿಷ್ಟು ಲಾಭಗಳನ್ನು ತಂದುಕೊಡುತ್ತಾನೆ. ಇನ್ನು ಶನಿ 6ನೇ ಮನೆಯಲ್ಲಿ ಇರುವುದರಿಂದ ಶತ್ರುಗಳ ಮೇಲೆ ಗೆಲುವನ್ನು ನೀವು ಸಾಧಿಸುತ್ತೀರಿ. ಆದರೆ ಶ್ರಮವಿಲ್ಲದೆ ಯಾವುದೇ ಫಲ ಸಿಗುವುದಿಲ್ಲ. ಯಾವುದೇ ಕೆಲಸ ಆಗಿರಲಿ, ಯಾವುದೇ ವಸ್ತು ಆಗಿರಲಿ, ಶ್ರಮಪಟ್ಟು ಕಷ್ಟಪಟ್ಟು ಅದನ್ನು ಪಡೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಮಾತ್ರ ನಿಮಗೆ ತಕ್ಕ ಫಲ ಸಿಗುತ್ತದೆ. ಇನ್ನು ಕೇತು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಒಳಗಿನ ಅಶಾಂತಿ ಮತ್ತು ಅಸಮಾಧಾನ ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ನಿಮ್ಮ ಮನಸ್ಸನ್ನು ಒಂದಿಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ವೃತ್ತಿ ಜೀವನದಲ್ಲಿ ನೀವು ಹೆಚ್ಚು ಯೋಚನೆ ಮಾಡುವುದರಿಂದ ನಿರ್ಧಾರಗಳನ್ನು ನೀವು ತಡವಾಗಬಹುದು. ಸಮಯಕ್ಕೆ ತಕ್ಕ ಪ್ರತಿಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಸಮಯಕ್ಕೆ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಈ ಒಂದು ತಿಂಗಳಿನಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಇನ್ನು ಹಣದ ವಿಷಯದಲ್ಲಿ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು. ಸಣ್ಣ ಸಣ್ಣ ಖರ್ಚುಗಳು ನಿಮಗೆ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಏನೇ ಖರ್ಚು ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಖರ್ಚನ್ನು ಮಾಡಿ. ಇನ್ನು ಈ ತಿಂಗಳಿನಲ್ಲಿ, ಏಪ್ರಿಲ್ ತಿಂಗಳಿನಲ್ಲಿ ನೀವು ಕನ್ಯಾ ರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ, ಆರೋಗ್ಯದ ಸುಧಾರಣೆಗಾಗಿ ಬುಧವಾರದ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಹಸಿರು ಹೂವು ಅಥವಾ ಒಂದಿಷ್ಟು ಹಸಿರು ಸಂಬಂಧಪಟ್ಟಂಥ ಆಹಾರಗಳನ್ನು ನೀವು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಆರೋಗ್ಯಕ್ಕೆ ಇನ್ನಷ್ಟು ಉತ್ತಮವಾದಂಥ ಆರೋಗ್ಯವನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಇನ್ನು ಮನಸ್ಸಿಗೆ ಶಾಂತಿಗಾಗಿ ವಿಷ್ಣು ಅಥವಾ ಶ್ರೀರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಾಂತವಾಗಿ ಕೆಲ ನಿಮಿಷ ಕುಳಿತು ಪ್ರಾರ್ಥನೆಯನ್ನು ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುವ ಸಾಧ್ಯತೆಗಳು ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ರಾಶಿಯ ವಿಡಿಯೋ ಮೂಲಕದಲ್ಲಿ ಮತ್ತೆ ನಾವು ನಿಮಗೆ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ಶುಭವಾಗಲಿ. ನಮಸ್ಕಾರ.